ಮಾಂಸದೂಟ ನಿಲ್ಲಿಸಿದ್ದಕ್ಕೆ ಕೋಳಿಗಳು ನುಗ್ಗಿದ್ದವು. ರಾಮನಗರ ಜಿಲ್ಲೆಯಲ್ಲಿ ವಿಶೇಷ ಶಿವರಾತ್ರಿ. ಶಿವರಾತ್ರಿ ಅಂದ್ರೆ ಉಪವಾಸ, ಜಾಗರಣೆ ಮತ್ತು ಶಿವನಿಗೆ ಹಾಲಿನ ಅಭಿಷೇಕ. ಇದು ರಾಜ್ಯಾದ್ಯಂತ ಸಾಮಾನ್ಯವಾಗಿ ಕಂಡುಬರುವಂತಹ ದೃಶ್ಯ. ಆದರೆ ರಾಮನಗರ ಜಿಲ್ಲೆಯ ಒಂದು ಹಳ್ಳಿಯಲ್ಲಿ ಶಿವರಾತ್ರಿಯ ಆಚರಣೆ ಮಾತ್ರ ತೀರಾ ವಿಭಿನ್ನ. ಹಾಲಿನ ಅಭಿಷೇಕದ ಬದಲು ಇಲ್ಲಿ ಕುರಿ, ಕೋಳಿಗಳ ಬಲಿ ನಡೆಯುತ್ತೆ. ಉಪವಾಸದ ಬದಲು ಇಲ್ಲಿ ಮಾಂಸದೂಟದ ಹಬ್ಬವೇ ಏರ್ಪಡುತ್ತೆ. ಹೌದು, ಇದು ಚನ್ನಪಟ್ಟಣ ತಾಲೂಕಿನ ಮಂಗಾಡಹಳ್ಳಿಯ ವಿಶೇಷ. ಏನಿದು ಆಚರಣೆ? ಇದರ ಹಿಂದಿರುವಂತಹ ನಂಬಿಕೆ ಆದ್ರೂ ಏನು ನೋಡೋಣ. ಇದು ಮಂಗಾಡಹಳ್ಳಿಯ ಚನ್ನಪ್ಪಾಜಿ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಸುಮಾರು 600 ವರ್ಷಗಳ ಸುದೀರ್ಘ ಇತಿಹಾಸ ಇದೆ. ಪ್ರತಿ ವರ್ಷ ಶಿವರಾತ್ರಿಯಂದು ಇಲ್ಲಿ ಅದ್ಧೂರಿ ಕಾರ್ಯಕ್ರಮ ನಡೆಯುತ್ತೆ. ಆದ್ರೆ ಇಲ್ಲಿನ ವಿಶೇಷತೆ ಏನಂದ್ರೆ ಚನ್ನಪ್ಪಾಜಿಗೆ ಕುರಿ, ಮೇಕೆ ಮತ್ತು ಕೋಳಿಗಳನ್ನ ಬಲಿ ನೀಡೋದು. ಚುಕ್ಕಿ ತಾರೆ ಒಳೆದವು ನಮ್ಮ ಸ್ವಾಮಿಗೆ, ದುಂಬಿ ಆಡಿ ನಲಿದವೋ, ಕೋಗಿಲೆ ಕುಹು ಎಂದವೋ. ಗ್ರಾಮಸ್ಥರ ಪ್ರಕಾರ ಶಿವರಾತ್ರಿಯಂದು ಚನ್ನಪ್ಪಾಜಿ ಸ್ವಾಮಿಗೆ ಮಾಂಸದ ಅಡುಗೆ ಅಂದ್ರೆ ಬಹಳ ಪ್ರಿಯವಂತೆ. ಹಾಗಾಗಿಯೇ ಪ್ರತಿ ವರ್ಷ ತಪ್ಪದೆ ಈ ಆಚರಣೆ ಮಾಡ್ಕೊಂಡು ಬರ್ತಿದ್ದಾರೆ. ಈ ಪದ್ಧತಿ ಯಾವಾಗ ಆರಂಭ ಆಯಿತು, ಯಾರಿಂದ ಆರಂಭ ಆಯಿತು ಅನ್ನೋದು ಯಾರಿಗೂ ತಿಳಿದಿಲ್ಲ. ಆದ್ರೆ ಇದು ತಲತಲಾಂತರದಿಂದ ಬಂದಿರುವಂತಹ ಸಂಪ್ರದಾಯ. ಹರಕೆ ಮತ್ತು ಸಾಮೂಹಿಕ ಭೋಜನ. ಕೇವಲ ಮಂಗಾಡಹಳ್ಳಿ ಮಾತ್ರವಲ್ಲದೆ ಸುತ್ತಮುತ್ತಲಿನ ವಿರೂಪಾಕ್ಷಿಪುರ, ಬಲ್ಲಾಪಟ್ಟಣ, ಕೋಡಂಬಹಳ್ಳಿ, ಸೋಗಾಲ, ಅಕ್ಕೂರು ಸೇರಿದಂತೆ 10 ಹಳ್ಳಿಗಳ ಭಕ್ತರು ಇಲ್ಲಿಗೆ ಆಗಮಿಸ್ತಾರೆ. ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ದೇವರಿಗೆ ಹರಕೆ ಹೊತ್ತಿರ್ತಾರೆ. ಶಿವರಾತ್ರಿಯ ದಿನ ದೇವಸ್ಥಾನಕ್ಕೆ ಬಂದು ಕುರಿ, ಕೋಳಿಗಳನ್ನ ಬಲಿ ಕೊಟ್ಟು ತಮ್ಮ ಹರಕೆಯನ್ನ ತೀರಿಸ್ತಾರೆ. ಬಲಿ ನೀಡಿದ ನಂತರ ಅಲ್ಲಿಯೇ ದೊಡ್ಡ ಮಟ್ಟದಲ್ಲಿ ಮಾಂಸದ ಅಡುಗೆ ತಯಾರಿಸಲಾಗುತ್ತೆ. ಈ ಭೋಜನ ಕೇವಲ ಹರಕೆ ಹೊತ್ತವರಿಗಷ್ಟೇ ಅಲ್ಲ, ದೇವಸ್ಥಾನಕ್ಕೆ ಬರುವ ಸಾವಿರಾರು ಭಕ್ತರಿಗೆ ಪ್ರಸಾದ ರೂಪದಲ್ಲಿ ವಿತರಿಸಲಾಗುತ್ತೆ. ರಾತ್ರಿವರೆಗೂ ಈ ಸಾಮೂಹಿಕ ಭೋಜನ ಪ್ರಕ್ರಿಯೆ ನಡೆಯುತ್ತಲೇ ಇರುತ್ತೆ. ಆಚರಣೆ ನಿಲ್ಲಿಸಲು ಹೋದಾಗ ಏನಾಯಿತು? ಇಂದಿನ ಆಧುನಿಕ ಕಾಲದಲ್ಲಿ ಈ ರೀತಿ ಪ್ರಾಣಿ ಬಲಿ ಮತ್ತು ಮಾಂಸಾಹಾರದ ಆಚರಣೆಯನ್ನ ನಿಲ್ಲಿಸಬೇಕು ಅಂತ ಗ್ರಾಮಸ್ಥರು ಒಮ್ಮೆ ಚಿಂತನೆ ಮಾಡಿದ್ರಂತೆ. ಆದ್ರೆ ಆಗ ಒಂದು ಪವಾಡ ಸದೃಶ ಘಟನೆ ನಡೆದಿತ್ತು. ಕೆಲವು ವರ್ಷಗಳ ಹಿಂದೆ ಶಿವರಾತ್ರಿಯಂದು ಮಾಂಸದೂಟ ಮಾಡದೆ ಪದ್ಧತಿಯನ್ನ ಕೈಬಿಡಲು ಪ್ರಯತ್ನಿಸಿದಾಗ ಅಚ್ಚರಿಯ ರೀತಿಯಲ್ಲಿ ಕೋಳಿಗಳು ದೇವಸ್ಥಾನದ ಒಳಗೆ ನುಗ್ಗಿದ್ದವಂತೆ. ಈ ಘಟನೆಯಿಂದ ಭಯಭೀತರಾದ ಚನ್ನಪ್ಪ ಸ್ವಾಮಿ ಒಕ್ಕಲಿನವರು ಇದು ದೇವರ ಇಚ್ಛೆ ಎಂದು ಭಾವಿಸಿದ್ರು. ಅಂದಿನಿಂದ ಇಂದಿನವರೆಗೂ ಈ ಪದ್ಧತಿಯನ್ನ ನಿಲ್ಲಿಸುವ ಸಾಹಸಕ್ಕೆ ಯಾರೂ ಕೈ ಹಾಕಿಲ್ಲ. ಒಂದು ವೇಳೆ ನಿಲ್ಲಿಸಿದ್ರೆ ಸಂಕಷ್ಟ ಎದುರಾಗಬಹುದು ಎಂಬ ಬಲವಾದ ನಂಬಿಕೆ ಇಂದಿಗೂ ಜನರಲ್ಲಿದೆ. ಈ ವಿಶೇಷ ಆಚರಣೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮೂಲಕ ತಿಳಿಸಿ. ಇಂತಹ ಮತ್ತಷ್ಟು ಆಸಕ್ತಿದಾಯಕ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.